ನನ್ನ ಹೆಸರು ಸುಹಾಸ್. ಚಿಕ್ಕ ಊರಿನಿಂದ ನಗರಕ್ಕೆ ಬಂದಿದ್ದ ನಾನು ನನ್ನ ಕುಟುಂಬವನ್ನು ತಂದೆ, ತಾಯಿ ಮತ್ತು ಇಬ್ಬರು ತಂಗಿಯರು ನೋಡಿಕೊಳ್ಳುವ ಜವಾಬ್ದಾರಿಯಲ್ಲಿದ್ದೆ. ತಂಗಿಯರ ಓದು ಮತ್ತು ಮನೆಯ ಸಾಲದಿಂದಾಗಿ ನನಗೆ ತಕ್ಷಣ ಒಂದು ಉತ್ತಮ ಕೆಲಸ ಅಗತ್ಯವಿತ್ತು. ಸಿಟಿಯಲ್ಲಿ ಒಂದು ಚಿಕ್ಕ ಮನೆ ಬಾಡಿಗೆಗೆ ಹಿಡಿದು ಕಷ್ಟಪಟ್ಟು ಒಂದು ಪ್ರತಿಷ್ಠಿತ ಆರ್ಕಿಟೆಕ್ಚರ್ ಫರ್ಮ್ನಲ್ಲಿ ಕೆಲಸ ಗಿಟ್ಟಿಸಿದೆ. ಮೊದಲ ಕೆಲವು ತಿಂಗಳುಗಳು ನನಗೆ ಬಹಳ ಕಷ್ಟಕರವಾಗಿದ್ದವು. ಹೊಸಬನಾದ್ದರಿಂದ ಯಾರೂ ನನ್ನನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಕೆಲಸದಲ್ಲಿ ಏನಾದರೂ ಅನುಮಾನ ಬಂದರೆ ಕೇಳಲು ಹೋದರೆ ಸಹೋದ್ಯೋಗಿಗಳು ನಿರ್ಲಕ್ಷ್ಯದಿಂದ ಮಾತನಾಡುತ್ತಿದ್ದರು ಅಥವಾ ನಗುತ್ತಿದ್ದರು. ಅವಮಾನವಾದರೂ ಸರಿ, ನನಗೆ ಈ ಕೆಲಸ ಅನಿವಾರ್ಯವಾಗಿತ್ತು. ಇದೆಲ್ಲದರ ನಡುವೆ ನನ್ನೆಲ್ಲ ಗಮನ ಕೆಲಸ ಮತ್ತು ಮನೆಯ ಕಡೆಗೆ ಇತ್ತು. ನಮ್ಮ ವಿಭಾಗಕ್ಕೆ ಹೊಸದಾಗಿ ಒಬ್ಬರು ಮುಖ್ಯ ವಿನ್ಯಾಸಕರಾಗಿ ಬಂದರು. ಅವರ ಹೆಸರು ದೀಕ್ಷಾ. ಅವರು ಒಂದು ದೊಡ್ಡ ವಿನ್ಯಾಸ ಸಂಸ್ಥೆಯಿಂದ ಇಲ್ಲಿಗೆ ಸೇರಿದ್ದರು. ನೋಡಲು ಅವರು ಬರೀ ಸುಂದರಿಯಲ್ಲ, ಬದಲಿಗೆ ಒಂದು ಅಗಾಧವಾದ ಗಾಂಭೀರ್ಯದ ಸೌಂದರ್ಯ ಅವರಲ್ಲಿತ್ತು. ಆಕರ್ಷಕವಾದ ಕಣ್ಣುಗಳು, ಹುಬ್ಬುಗಳ ನಡುವಿನ ಒಂದು ಸೂಕ್ಷ್ಮ ಗಂಟು ಮತ್ತು ಪ್ರತಿ ಮಾತಿನಲ್ಲಿ ಅಡಗಿದ್ದ ನಿಗೂಢತೆ ನನ್ನನ್ನು ಸೆಳೆಯಿತು. ಅವರ ವಯಸ್ಸು ನನ್ನ ವಯಸ್ಸಿಗಿಂತ ಸುಮಾರು 8 ರಿಂದ 10 ವರ್ಷ ಹೆಚ್ಚಿರಬಹುದು. ಅವರು ತಮ್ಮ ವೃತ್ತಿ ಮತ್ತು ಏಕಾಂತ ಜೀವನದ ಮೇಲೆ ಮಾತ್ರ ಗಮನ ಹರಿಸುತ್ತಿದ್ದರು. ಒಂದು ದಿನ ವಿನ್ಯಾಸದ ನಕ್ಷೆಯಲ್ಲಿ ನಾನು ಮಾಡಿದ್ದ ಒಂದು ಪ್ರಮುಖ ತಪ್ಪನ್ನು ಅವರು ಗುರುತಿಸಿದರು. ಇಷ್ಟೊಂದು ದೊಡ್ಡ ತಪ್ಪು ಮಾಡಿದರೆ ಹೇಗೆ ಎಂದು ಗದರುತ್ತಾರೆಂದು ಹೆದರಿದೆ. ಆದರೆ ಅವರು ನನ್ನನ್ನು ಚೇಂಬರ್ಗೆ ಕರೆದು, ಸುಹಾಸ್, ಈ ಲೈನ್ ನಿಮ್ಮ ಇಡೀ ಯೋಜನೆಯನ್ನು ಹಾಳು ಮಾಡುತ್ತದೆ. ಇದನ್ನು ಸರಿಪಡಿಸಬೇಕು, ಆದರೆ ನಿಮ್ಮ ಕೆಲಸದಲ್ಲಿರುವ ಶ್ರದ್ಧೆ ನನಗೆ ಇಷ್ಟವಾಗಿದೆಯೇ ಎಂದು ಅತ್ಯಂತ ಮೃದುವಾಗಿ ಹೇಳಿದರು. ಆ ದಿನದಿಂದ ನನ್ನ ಮೇಲೆ ಅವರ ವಿಶೇಷ ಗಮನ ಇದೆ ಎಂದು ಅನಿಸಿತು. ದಿನಗಳು ಕಳೆದಂತೆ ದೀಕ್ಷಾ ಅವರೊಂದಿಗೆ ಕೆಲಸದ ಮಾತುಕತೆ ಹೆಚ್ಚಾಯಿತು. ಕೆಲವು ವಿನ್ಯಾಸ ಸಭೆಗಳಲ್ಲಿ ಅವರು ನನ್ನ ಅಭಿಪ್ರಾಯಗಳನ್ನು ಇತರರಿಗಿಂತ ಹೆಚ್ಚು ಮೌಲ್ಯೀಕರಿಸುತ್ತಿದ್ದರು. ಬೇರೆ ಸಹೋದ್ಯೋಗಿಗಳ ಹೊಟ್ಟೆಕಿಚ್ಚು ಸಹಜವಾಗಿ ಹೆಚ್ಚಾಯಿತು. ಅವರಿಬ್ಬರೂ ಬೇರೆ ಬೇರೆ ಪ್ರದೇಶದವರಾಗಿದ್ದರೂ ಅವರ ಜೊತೆ ಕೆಲಸ ಮಾಡುವುದು ನನಗೆ ಖುಷಿ ಕೊಡುತ್ತಿತ್ತು. ಒಂದು ಮಧ್ಯಾಹ್ನ ಕಂಪನಿಯ ಲೈಬ್ರರಿಯಿಂದ ಹಳೆಯ ಬೈಂಡ್ ಫೈಲ್ಸ್ ತರುತ್ತಿದ್ದಾಗ ನಾನು ಕಾಲು ಜಾರಿ ಕೆಳಗೆ ಬೀಳುತ್ತಿದ್ದೆ. ದೀಕ್ಷಾ ಅವರು ಹಠಾತ್ತನೆ ನನ್ನ ಕೈ ಹಿಡಿದು ನಿಲ್ಲಿಸಿದರು. ನಮ್ಮಿಬ್ಬರ ದೇಹಗಳು ಒಂದಕ್ಕೊಂದು ಅತಿ ಹತ್ತಿರವಾದವು. ಅವರ ಭುಜದಿಂದ ಬಂದಿದ್ದ ದಿವ್ಯ ಸುಗಂಧ ಮತ್ತು ಅವರ ಕೈಯ ಶಕ್ತಿಯುತವಾದ ಹಿಡಿತ ನನ್ನನ್ನು ಒಂದು ಕ್ಷಣ ಮರುಳುಗೊಳಿಸಿತು. ಎಚ್ಚರವಿರಲಿ ಸುಹಾಸ್ ಎಂದು ಗಂಭೀರವಾಗಿ ಹೇಳಿ ಅವರು ನನ್ನಿಂದ ದೂರವಾದರು. ಆ ಸ್ಪರ್ಶ ನನ್ನ ಮನಸ್ಸಿನಲ್ಲಿ ಆಳವಾಗಿ ಉಳಿದುಬಿಟ್ಟಿತು. ಅದಾದ ನಂತರ ನನ್ನ ಏಕಾಂಗಿ ರಾತ್ರಿಗಳು ಕಳೆಯುವುದು ಕಷ್ಟವಾಯಿತು. ನನ್ನ ಆಲೋಚನೆಗಳು ಬೇರೆ ಕಡೆ ತಿರುಗಲು ಸಾಧ್ಯವಾಗಲಿಲ್ಲ. ದಿನಗಳು ಕಳೆದಂತೆ ನಮ್ಮ ಗೆಳೆತನ ಗಟ್ಟಿಯಾಗಿ ಇಬ್ಬರೂ ಹೊರಗೆ ಕಾಫಿ ಕುಡಿಯಲು, ಹೊಸ ವಿನ್ಯಾಸಗಳನ್ನು ನೋಡಲು ಹೋಗುತ್ತಿದ್ದೆವು. ಅವರ ವೃತ್ತಿಪರ ನಾಯಕತ್ವ ಮತ್ತು ವೈಯಕ್ತಿಕ ನಡವಳಿಕೆ ನನ್ನನ್ನು ಹೆಚ್ಚು ಆಕರ್ಷಿಸಿತು. ಅವರು ಒಬ್ಬರೇ ವಾಸವಾಗಿದ್ದರು. ಅವರೊಬ್ಬ ವಿವಾಹ ವಿಚ್ಛೇದಿತೆ ಎಂದು ನನಗೆ ತಿಳಿದಿತ್ತು. ಆ ಒಂಟಿ ಜೀವನದಲ್ಲಿ ಅವರ ಅಂತರಾಳದ ಹಸಿವು ಮತ್ತು ನೋವು ನನಗೆ ಕಾಣುತ್ತಿತ್ತು. ಒಂದು ದಿನ ಕಚೇರಿಯ ಹೊರಗೆ ವಿನ್ಯಾಸದ ಬಗ್ಗೆ ಮಾತನಾಡುತ್ತಿರುವಾಗ ಆಟೋದಿಂದ ಇಳಿಯುವಾಗ ದೀಕ್ಷಾ ಅವರ ಬೆನ್ನಿನ ತೆಳುಭಾಗ ನನ್ನ ತೋಳಿಗೆ ಹತ್ತಿರವಾಯಿತು. ಆ ಬಿಸಿ ಸ್ಪರ್ಶ ನನ್ನಲ್ಲಿ ಒಂದು ರೀತಿಯ ತೀವ್ರವಾದ ತುಡಿತವನ್ನು ಹುಟ್ಟುಹಾಕಿತು. ಅವರು ನನ್ನನ್ನು ಆಗಾಗ ದುಬಾರಿ ರೆಸ್ಟೋರೆಂಟ್ಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಹೀಗಿರುವಾಗ ಒಂದು ಸಂಜೆ ಅವರ ಅಪಾರ್ಟ್ಮೆಂಟ್ಗೆ ಒಂದು ಪ್ರಮುಖ ಫೈಲ್ ತಲುಪಿಸಲು ನಾನು ಹೋದೆ. ನಾನು ಬಾಗಿಲು ಬಾರಿಸಿದಾಗ ಅವರು ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದರು. ಅವರು ವಿಚಿತ್ರವಾಗಿ ಕಂಡರು. ಕೂದಲು ಕೆದರಿ, ಕಣ್ಣುಗಳು ಕೆಂಪಾಗಿ, ಧರಿಸಿದ್ದ ತೆಳುವಾದ ನೈಟ್ಗೌನ್ನಿಂದ ಅವರ ಮೈಕಟ್ಟಿನ ಆಕರ್ಷಣೆ ಎದ್ದು ಕಾಣುತ್ತಿತ್ತು. ನಾನು ಒಳಗೆ ಹೋಗಿ ಕೂತೆ. ಮಾತುಕತೆಯ ಮಧ್ಯೆ ಅವರು ಬೆಡ್ರೂಮ್ನಲ್ಲಿಟ್ಟಿದ್ದ ಪ್ರಾಜೆಕ್ಟ್ ನಕ್ಷೆ ತರಲು ಹೇಳಿದರು. ನಾನು ಹೋಗಿ ನೋಡಿದಾಗ ಅಲ್ಲಿನ ಕೆದರಿದ ಹಾಸಿಗೆ ಮತ್ತು ಒಳಾಂಗಣದ ವಾತಾವರಣ ಅವರ ಒಂಟಿ ಮನಸ್ಸಿನ ಬೇರೆ ಮುಖವನ್ನು ನನಗೆ ತೋರಿಸಿತು. ನಕ್ಷೆಯನ್ನು ತೆಗೆದುಕೊಂಡು ಹೊರಗೆ ಬಂದಾಗ ಅವರು ತಣ್ಣೀರು ತಂದರು. ನನ್ನ ಕಣ್ಣುಗಳಲ್ಲಿನ ಪ್ರಶ್ನೆಯನ್ನು ಅವರು ಗಮನಿಸಿ, ಏನಾಯ್ತು ಸುಹಾಸ್, ಇಂದಿನ ಕೆಲಸ ಹೇಗಾಯ್ತು ಎಂದರು. ನಾನು ಮಾತು ಬದಲಾಯಿಸಿ, ಏನಿಲ್ಲ ಮೇಡಮ್, ನಾನೀಗ ಹೊರಡಬೇಕು ಎಂದೆ. ಆಗ ಅವರು ನಗುತ್ತಾ, ನಾಳೆ ಭೇಟಿಯಾಗೋಣ. ಇಂದು ನಿಮ್ಮ ಮುಖದ ಗೊಂದಲವನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಬಿಡಿ ಎಂದರು. ಅವರು ಹೋಗುವಾಗ ಅವರ ದೃಢವಾದ ಸ್ತ್ರೀ ಶಕ್ತಿ ನನ್ನನ್ನು ಒಂದು ರೀತಿಯ ಹುಚ್ಚು ಸೆಳೆತಕ್ಕೆ ಒಳಗಾಗಿಸಿತು. ಈ ಗೆಳೆತನ ಹೀಗೆಯೇ ಸುಮಾರು 1 ವರ್ಷ ಸಾಗಿತು. ನನಗೆ ವಯಸ್ಸಿನ ಅಂತರದ ಅರಿವಿದ್ದರೂ ದೀಕ್ಷಾ ಅವರ ಪ್ರೌಢ ಸೌಂದರ್ಯ ಮತ್ತು ಮನಸ್ಸು ನನ್ನನ್ನು ಸೆಳೆದಿತ್ತು. ನಾನು ಅವರನ್ನು ಪ್ರೀತಿಸುತ್ತಿದ್ದೆ ಎಂದು ಅವರಿಗೆ ಅರಿವಿತ್ತು, ಆದರೆ ಅವರಿಬ್ಬರೂ ಆ ಬಗ್ಗೆ ಮಾತನಾಡಲಿಲ್ಲ.
ಒಂದು ಶನಿವಾರ ನಾವು ಅವರ ಮನೆಯಲ್ಲಿ ಮುಂದಿನ ಯೋಜನೆಯ ಬಗ್ಗೆ ಚರ್ಚಿಸುತ್ತಿದ್ದೆವು. ಸಂಜೆ ಮಳೆ ಜೋರಾಗತೊಡಗಿತು. ಅವರು ನನಗೆ ಬಿಸಿ ಕಾಫಿ ತಂದು ಕೊಟ್ಟರು. ನನ್ನ ಕೈಗೆ ಕಾಫಿ ಕಪ್ ಕೊಡುವಾಗ ಅವರ ಕೈ ನನ್ನ ಕೈಯ ಮೃದುವಾದ ಹಿಂಭಾಗವನ್ನು ಸ್ಪರ್ಶಿಸಿತು. ಆ ಸ್ಪರ್ಶದಿಂದ ನನ್ನ ದೇಹದ ಮೂಲಕ ಒಂದು ಬಿಸಿ ಕಿಡಿ ಹರಿಯಿತು. ನಮ್ಮ ಕಣ್ಣುಗಳು ಭೇಟಿಯಾದವು. ಅವರು ನನ್ನನ್ನು ತೀಕ್ಷ್ಣವಾದ ಬಯಕೆಯ ಕಣ್ಣುಗಳಿಂದ ನೋಡುತ್ತಿದ್ದರು. ಆ ಮೌನದಲ್ಲಿ ದೀಕ್ಷಾ ಅವರು ದಿಟ್ಟವಾಗಿ ನನ್ನ ಕಡೆ ತಿರುಗಿ, ಸುಹಾಸ್, ನೀನು ಇಷ್ಟು ದಿನ ಏನು ಮುಚ್ಚಿಟ್ಟಿದ್ದೀಯೋ ಅದನ್ನು ಈ ಮಳೆಯ ಮುಂದೆ ಹೇಳು. ಇಲ್ಲದಿದ್ದರೆ ನಾನು ಇನ್ನೊಂದು ಮಾತು ಆಡುವುದಿಲ್ಲ. ನಮ್ಮ ಸ್ನೇಹ ಕೇವಲ ಕಚೇರಿಯ ಗಡಿಯೊಳಗೆ ಇರಲಿಯೇ ಎಂದರು. ಆ ಕ್ಷಣದ ಗಾಂಭೀರ್ಯ ನನ್ನನ್ನು ನಿರ್ಧಾರಕ್ಕೆ ತಳ್ಳಿತು. ನಾನು ತಡಮಾಡದೆ ಅವರ ಕಣ್ಣುಗಳಲ್ಲಿನ ದೀಪಕ್ಕೆ ಕಣ್ಣಿಟ್ಟೆ. ಆ ರಾತ್ರಿ ಹೊರಗೆ ಮಳೆ ಬಲವಾಗಿ ಸುರಿಯುತ್ತಿತ್ತು. ಒಳಗೆ ನಮ್ಮ ನಡುವಿನ ನಿಷಿದ್ಧ ಪ್ರೇಮದ ತುಡಿತ ಹೆಚ್ಚಾಯಿತು. ನಾನು ನಿಧಾನವಾಗಿ ಅವರ ಕೈ ಹಿಡಿದೆ. ದೀಕ್ಷಾ ಅವರು ಮೌನವಾಗಿ ನನ್ನನ್ನು ತಮ್ಮೆಡೆಗೆ ಸೆಳೆದರು. ಆ ಭಾವೋದ್ವೇಗದ ಸುಳಿಯಲ್ಲಿ ನಮ್ಮ ನಡುವಿನ ಪ್ರೀತಿ ಎಲ್ಲಾ ಗಡಿಗಳನ್ನು ಮೀರಿದ ಒಂದು ತೀವ್ರ ಏಕಾಂತದ ಕ್ಷಣದಲ್ಲಿ ಒಂದಾಯಿತು. ಅದು ನಮಗೆ ಹೊಸ ಅರ್ಥವನ್ನು ಕೊಟ್ಟ ಒಂದು ಅನುಭವವಾಗಿತ್ತು. ಕಾಲಾನಂತರ ನನಗೆ ಮದುವೆಯ ಪ್ರಸ್ತಾಪ ಬಂದಿತು ಮತ್ತು ದೀಕ್ಷಾ ಅವರಿಗೂ ಒಂದು ಹೊಸ ಜೀವನದ ಅವಕಾಶ ಸಿಕ್ಕಿತು. ನಾವು ನಮ್ಮದೇ ಹಾದಿಯಲ್ಲಿ ಸಾಗಿದೆವು. ಆದರೆ ಅಂದು ಅವರ ಮನೆಯ ಏಕಾಂತದಲ್ಲಿ ಕಂಡ ಆ ಸತ್ಯದ ಕ್ಷಣಗಳು ನಮ್ಮಿಬ್ಬರಲ್ಲೂ ಒಂದು ಆಳವಾದ ನೆನಪಿನ ಅಗ್ನಿಯಾಗಿ ಉಳಿದಿದೆ. ಗೆಳೆಯರೇ, ಜೀವನದಲ್ಲಿ ಆಕಸ್ಮಿಕವಾಗಿ ಸಿಗುವ ಇಂತಹ ತೀವ್ರ ಭಾವನೆಗಳು ಕೇವಲ ಕಾಲ್ಪನಿಕ ಕತೆಗಳಿಗಷ್ಟೇ ಸೀಮಿತವಾಗಿರಬೇಕು. ನಿಜ ಜೀವನದಲ್ಲಿ ನಾವು ಸಮಯ ಮತ್ತು ಸಂಬಂಧಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು.